ಸರ್, ದರ್ಶನ್ ಅವರು ಜೈಲು ಪಾಲಾಗಿ ಸುಮಾರು 75ರಿಂದ 77 ದಿವಸಗಳಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ ಹೇಳಿ? ಪೊಲೀಸು ದರ್ಶನ್ ವಿಚಾರದಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಗಂಭೀರವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಳ್ಳೇದೇ. ಯಾವುದೇ ಒಂದು ವಿಚಾರದಲ್ಲಿ ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಬಟ್ ನಾವು ಸೀರಿಯಸ್ ಆಗಿ ತಗೊಂಡಿದ ತಕ್ಷಣ ನಮಗೆ, ನಾನು ಅವರು ಪರನೂ ಅಲ್ಲ, ಅವ್ರ ವಿರುದ್ಧ ಅಲ್ಲ, ನಾನು ಅವ್ರ ಸಿನಿಮಾದವರು ಅಂತ ಅವ್ರು ಹೇಳಿದ್ದೆಲ್ಲ ನಾವು ಒಪ್ಕೊಂಡೋಗಕ್ಕಾಗಲ್ಲ ಈ ದರ್ಶನ್ ಮಾಡಿದ್ದು. ಬಟ್ ಅವರು ಸಿನಿಮಾದವರು ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಒಂದು ಆರೋಪ ಇದ್ದ ತಕ್ಷಣ ನಾವು ಇದೀ ಅಸ್ತ್ರ ಬಿಡಬೇಕು ಅಂತ ಅಲ್ಲ. ನಮ್ಮ ಕಾನೂನು ಅದು ಕ್ರಮ ತಗೊಳುತ್ತೆ. ಪೊಲೀಸ್ನವ್ರು ಒಳ್ಳೆ ಕೆಲಸ ಮಾಡಲಿ, ಒಂದು ಎವಿಡೆನ್ಸ್ ತಕ್ಕಂತೆ ಕೆಲಸ ಮಾಡಲಿ, ಯಾವ ಬಯಸ್ ಇಲ್ಲದೆ, ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ನಾವು ಕೆಲಸ ಮಾಡಬೇಕು ಅಂತ ಒಂದು ಉತ್ತಮ ಪೊಲೀಸ್ ವ್ಯವಸ್ಥೆನ ಸುಧಾರಣೆ ಮಾಡಲಿ ನಮ್ಮ ಸರ್ಕಾರ ಅಂತ ನಿರೀಕ್ಷೆ ಮಾಡ್ತೀವಿ. ಅಂತ ಒಂದು ಉತ್ತಮ ಪ್ರಿಸನ್ ಸಿಸ್ಟಮ್ ಕೂಡ, ರಿಹ್ಯಾಬಿಲಿಟೇಟಿವ್ ಪ್ರಿಸನ್ ಸಿಸ್ಟಮ್ ಜನರಿಗೆ ಒಂದು ರೀತಿ ಮನವರಿಕೆ ಆಗೋ ಒಂದು ರೀತಿಯಲ್ಲಿ ಇಂಪ್ರೂವ್ ಮಾಡಲಿ ಅಂತ ಹೇಳ್ತೀವಿ. ಇವೆಲ್ಲ ಕಷ್ಟದ ಕೆಲಸಗಳು. ನೀವು ಯಾವುದೋ ಒಂದು ವ್ಯಕ್ತಿ ಚೇರ್ನಲ್ಲಿ ಕೂತಿದ್ದಾರೆ ಅಂದಿದ ತಕ್ಷಣ 9 ಜನ ಸಸ್ಪೆಂಡ್ ಶಿಫ್ಟ್ ಮಾಡೋದು ಬಹಳ ಸುಲಭ, ಅದು ಈಸಿ. ಬಟ್ ಈ ಇಡೀ ಒಂದು ಸಿಸ್ಟಮ್ ಅನ್ನ ಕ್ಲೀನ್ ಮಾಡಬೇಕಲ್ಲ, ಅದು ಬಹಳ ಕಷ್ಟ. ಅದಕ್ಕೆ ನಮಗೆ ಬಹಳ ಆಳವಾದ ಆಲೋಚನೆ ಬೇಕಾಗುತ್ತೆ. ಸರ್, ಮುಂದೆ ಒಂದು ವೇಳೆ ಅಪರಾಧಿ ಅಂತ ಪ್ರೂವ್ ಆದ್ರೆ ದರ್ಶನ್ ಭವಿಷ್ಯ ಏನಾಗಬಹುದು ಅಂತ ನಿಮ್ಮ ಪ್ರಕಾರ? ಅದೇನಾಗುತ್ತೆ ನನಗೆ ಗೊತ್ತಿದೆ. ಇವಾಗ ಎಷ್ಟು ಮಟ್ಟಿಗೆ ನಾನು ಅದು ಚಾರ್ಜ್ ಶೀಟಲ್ಲಿ ಏನಿದೆ ಗೊತ್ತಿಲ್ಲ ದೀಪಿಕಾ ಅವರೇ. ಆಮೇಲೆ ನಮಗೇನು ನ್ಯೂಸ್ನಲ್ಲಿ ಬರುತ್ತೋ ಅದೇ ನಮಗೆ ಗೊತ್ತಿರೋದು. ನ್ಯೂಸ್ನಲ್ಲಿ ಬರೋದು ಏನು ಗೊತ್ತಿದೆ ಅಂದರೆ, ಎಷ್ಟೋ ಸರಿ ನ್ಯೂಸ್ನಲ್ಲಿ ಒಳ್ಳೆ ಮೀಡಿಯಾನು ಒಳ್ಳೆ ಕೆಲಸ ಮಾಡುತ್ತೆ, ಬಟ್ ಅದು ಕೂಡ ನಮಗೆ ಕನ್ಫ್ಲಿಕ್ಟಿಂಗ್ ವಿಚಾರನೂ ಬರೋಕ್ಕೆ ಸಾಧ್ಯ ಇದೆ. ಸೊ ನಾವು ಪೊಲೀಸ್ ಕೆಲವು ಸಿನಿಮಾ ರಂಗದಲ್ಲಿ ಹೇಳ್ತಾರೆ, ಎಲ್ಲ ಪೊಲೀಸ್ದು ಏನೇ ನಡೀತಾ ಇದೆ ಅಂತ ಲೈವ್ ಸ್ಟ್ರೀಮ್ ಮಾಡಿಬಿಡಿ ಅಂತ ಮಾತಾಡೋರು ಇದ್ದಾರೆ. ಹಂಗೆಲ್ಲ ನಾವು ಮಾಡೋಕ್ಕಾಗಲ್ಲ. ಅದಲ್ಲೂ ಇವ್ರಿಗೂ ಪ್ರೈವಸಿ ಇರುತ್ತೆ. ಇವ್ರಿಗೂ ಏನು ಪೊಲೀಸು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಮಾಡೋಕ್ಕೆ ಬಿಡೋಣ. ಅವರು ಒಂದು ರೀತಿ ಮಾಡ್ತಾರೆ. ಮತ್ತು ಕೋರ್ಟ್ಸ್ ಮೇಲೂ ನಂಗೆ ನಂಬಿಕೆ ಇದೆ. ಕೋರ್ಟ್ಸು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಅಂತ ನಂಬಿಕೆ ಇದೆ. ಸೊ ಎಲ್ಲೇ ಇದ್ರೂ ದರ್ಶನ್ ವಿಚಾರದಲ್ಲೂ ಹೆಂಗೆ ಆದರೂ ಒಂದು ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ನನಗೆ. ಸರ್, ನಿಮಗೂ ಪೊಲೀಸ್ ಸ್ಟೇಷನ್ ಜೈಲು ಅಂದ್ರೆ ಗೊತ್ತಿರುತ್ತೆ. ಅಂತಹ ರಾಜಾರೋಷದ ಆತಿಥ್ಯ ಇರುತ್ತಾ ಅಂತ? ನಾನು ನೋಡಿ, ಇವಾಗ ಜೈಲಲ್ಲಿ ಹೆಂಗಿರುತ್ತೆ ಅಂದರೆ ನನಗೆ ಗೊತ್ತಿರೋ ಹಾಗೆ ನಾನು 2 ಸರಿ ಹೋಗಿದ್ದೀನಿ. ಫಸ್ಟ್ 14 ದಿನ ನಮ್ಮನ್ನು ಹೊರಗಡೆ ಇರ್ತಾರೆ. ಅದು ಕೋವಿಡಿಂದ ಶುರುವಾಯಿತು. ಅದಾದಮೇಲೆ ಮೇನ್ ಜೈಲಿಗೆ ಕಳಿಸ್ತಾರೆ. ನಾನು ಫಸ್ಟ್ ಟೈಮ್ 7 ದಿನ ಇದ್ದೆ, ಸೆಕೆಂಡ್ ಟೈಮ್ 3 ದಿನ ಇದ್ದೆ. 14 ದಿನ ಯಾವತ್ತೂ ಇದ್ದಿದ್ದ ಮೇನ್ ಜೈಲ್ಗೆ ಹೋಗಿಲ್ಲ. ಬಟ್ ನಾನು ಅಲ್ಲೇ ಒಂದು ಬ್ಯಾರೆಕ್ಸ್ನಲ್ಲಿ 40 ಜನ ಜೊತೆ ಮತ್ತು ಸೆಲ್ನಲ್ಲಿ 5-6 ಜನ ಜೊತೆ ನಾನು ಇದ್ದಾಗ 1000 ಜನ ನೋಡಿರ್ಬೋದು ದೀಪಿಕಾ ಅವರೇ. ಯಾರು ಒಬ್ರಿಗೂ ಕೂಡ ಆ ಫೋಟೋನಲ್ಲಿರೋ ಒಂದು ಕುರ್ಚಿನೋ, ಒಂದು ಕರವಸ್ತ್ರನೋ, ಒಂದು ಮಗ್ಗೋ, ಒಂದು ಕಾಫಿ ಟೀನೋ, ಒಂದು ಸಿಗರೆಟ್ಟೋ, ಈ ಥರ ಒಂದು ಟೇಬಲೋ, ಈ ಥರದ್ದು ಯಾವುದೂ ಸಿಕ್ಕಿಲ್ಲ. ಅವೆಲ್ಲ ಗಟ್ಟಿ ನೆಲದ ಮೇಲೆ ಬೆನ್ನು ಇದೆಲ್ಲ ನೋವು, ಕಾಲು ಎಲ್ಲ ನೋವು ಮಾಡ್ಕೊಂಡು ಅಲ್ಲೇ ಕೂತಿರೋದು, ಅಲ್ಲೇ ಮಲಗೋದು, ಅಲ್ಲೇ ಇರೋದು. ಸೊ ಅದು ಒಂದು, ನಾನು ಹೇಳ್ತೀನಲ್ಲ, ನಿಮಗೆ ಜೈಲಲ್ಲಿ ಕುರ್ಚಿ ಸಿಕ್ಕಿದ್ರೆ ಸಿಂಹಾಸನ ಸಿಕ್ತಂಗೆ. ಸೊ ನಮಗೆ ಅದು ಯಾವತ್ತೂ ಸಿಕ್ಕಿಲ್ಲ. ಸೊ ಇದರಲ್ಲಿ ಏನೋ ಒಂದು ಹಣ ಮತ್ತು ಪ್ರಭಾವ ಒಂದು ಕಾರಣ ಇದ್ದೇ ಇರುತ್ತೆ. ಬಟ್ ನಮಗೆ ಆ ಒಂದು ಕಾರಣ ದರ್ಶನ್ ಅನ್ನೋದು ಆಚೆ ಬಂದಿರ್ಬೋದು ಇದು. ಬಟ್ ಇದೇನು ಇವತ್ತು ನಿನ್ನೆ ದರ್ಶನ್ ಒಬ್ಬರಿಂದ ಆಗಿರೋದಲ್ಲ. ಎಷ್ಟೋ ಈ ಥರದ್ದು ಒಂದು ಇನ್ಫ್ಲೂಯೆನ್ಸಿಂದ ನಡೀತಾ ಇರುತ್ತೆ. ಅದರ ಮೇಲೆ ಒಂದು ಕಠಿಣವಾದ ಕ್ರಮ ನಮ್ಮ ಸರ್ಕಾರಗಳು ತಗೊಳ್ಳೋ ಮನಸ್ಥಿತಿ ಮಾಡಬೇಕು. ಸರ್, ಕೊನೆಯದಾಗಿ ಎಲ್ಲೋ ಒಂದು ಕಡೆ ತಪ್ಪಿನ ಮೇಲೆ ತಪ್ಪು ದರ್ಶನ್ ಮಾಡ್ತಾ ಇದ್ದಾರಾ? ಯಾವುದೇ ಒಂದು ರಿಗ್ರೆಟ್ ಅವ್ರಿಗೆ ಇಲ್ಲ ಅಂತ ನಿಮಗೆ ಅನ್ನಿಸುತ್ತಾ ಅಂತ? ಹೇಗೆ ಅವರು ಇವಾಗಲೇ 75 ದಿನ ಅಂತ ನೀವೇ ಹೇಳಿದ್ದೀರಾ. ಅವ್ರು ಹೊರಗೆ ಬಂದ ಮೇಲೆ ಏನು ಮಾತಾಡ್ತಾರೆ, ಹೊರಗೆ ಬಂದ ಮೇಲೆ ಏನಾಗತ್ತೆ ಅಂತ ನಾವೆಲ್ಲ ನೋಡಬೇಕು. ಅವ್ರು ಏನು ಹೇಳ್ತಾರೆ, ಮತ್ತು ಬರೀ ಮಾತಿಂದ ಅಷ್ಟೇ ಅಲ್ಲ, ಅವ್ರ ನಡವಳಿಕೆ, ಅವ್ರು ಹೆಂಗೆ ಚೇಂಜ್ ಬಿಹೇವಿಯರ್ ಆಗುತ್ತೆ. ಯಾವಾಗ 2011ರಲ್ಲಿ ಅವ್ರು ಹೊರಗೆ ಬಂದರು, ನಾನು ಖಂಡಿತ ಬದಲಾವಣೆ ಆಗ್ತೀನಿ ಅಂತ ಹೇಳಿದ್ರು. ಬಟ್ ಅದು ಬದಲಾವಣೆ ಆಗಲಿಲ್ಲ. ಅವರು ಮತ್ತೆ ತಪ್ಪುಗಳು ಮಾಡಿದ್ದಾರೆ ಅಂತ ಆರೋಪ ಇದೆ. ಸೊ ನಮಗೆ ಅವರು ಆ್ಯಕ್ಷನ್ನು, ವರ್ಡ್ಸು ಎರಡು ಕೋಯಿನ್ಸೈಡ್ ಮಾಡಿ ಅವರು ಒಳ್ಳೆ ಕೆಲಸ ಆದರೆ ಇದು ಒಂದು ಒಳ್ಳೆ ರಿಹ್ಯಾಬಿಲಿಟೇಷನ್ ಆಗತ್ತೆ ಅಂತ ನಾವು ನೋಡ್ಬೋದು. ಬಟ್ ನಾವು ಏನೇ ಇದ್ರೂ ದರ್ಶನ್ ಅವ್ರಿಗೆ ಒಂದು ಮನಪರಿವರ್ತನೆ ಆಗಿ ಅಥವಾ ಒಂದು ಪಶ್ಚಾತ್ತಾಪ ಆಗಿ ಅವ್ರು ಹೊರಗೆ ಬಂದು ಒಂದು ಉತ್ತಮ ವ್ಯಕ್ತಿ, ಆ ಉತ್ತಮ ಚಿತ್ರರಂಗದ ಉತ್ತಮ ಸದಸ್ಯರಾಗ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋಣ. ನಾವು ಅದನ್ನು ಆಗಲಿ ಅಂತ ಹಾರೈಸ್ತೀವಿ.